ಇವತ್ತು ತುರ್ತು ಪರಿಸ್ಥಿತಿ ಅಂದ್ರೆ ಎಮರ್ಜೆನ್ಸಿ ಅನ್ನೋ ಒಂದು ಚಾಪ್ಟರ್ ನ ಡಿಸ್ಕಸ್ ಮಾಡೋಣ. ಕಾನ್ಸ್ಟಿಟ್ಯೂಷನ್ ಗೆ ಸಂಬಂಧಪಟ್ಟಂಗೆ ಸ್ವಲ್ಪ ತಿಳ್ಕೊಂಡ್ರೆ ನೀವು ಆರಾಮಾಗಿ KS ಲೆವೆಲ್ಗೆಲ್ಲ ಆರಾಮಾಗಿ ಅಟೆಂಡ್ ಮಾಡ್ಬೋದು, ಆಯ್ತಾ. ಸೊ ಎಮರ್ಜೆನ್ಸಿ ನೀವೆಲ್ಲ ಓದಿರ್ತೀರ ಆಲ್ರೆಡಿ ಟೆಕ್ಸ್ಟ್ ಬುಕ್ ಅಲ್ಲಿ. ಸೊ ಒಂದ್ಸ ರಿವಿಷನ್ ತರ ಆಗುತ್ತೆ. ಎಮರ್ಜೆನ್ಸಿ ಬರೋದು 18ನೇ ಭಾಗದಲ್ಲಿ ಬರುತ್ತೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್, ಸಾಕಷ್ಟು ಬಾರಿ ಕೇಳಿದ್ದಾರೆ. ಸೊ ಭಾಗಗಳು ಅಂತ ಒಂದು ಪಾರ್ಟ್ ಬರುತ್ತಲ್ಲ, ಪಾರ್ಟ್ಸ್ ಅಂತ ಕಾನ್ಸ್ಟಿಟ್ಯೂಷನ್ ತಿಳ್ಕೊಳ್ಳಿ. ತಿದ್ದುಪಡಿ ಯಾವ ಭಾಗದಲ್ಲಿ ಬರುತ್ತೆ, ಆಮೇಲೆ ಕೇಂದ್ರ ಸರ್ಕಾರ ಯಾವ ಭಾಗದಲ್ಲಿ ಬರುತ್ತೆ, ಮೂಲಭೂತ ಹಕ್ಕುಗಳು ಯಾವ ಭಾಗದಲ್ಲಿ ಬರುತ್ತೆ. ಸೊ ಈ ತರ ನೀವು ತಿಳ್ಕೊಂಡಾಗ ಗ್ಯಾರಂಟಿ ಒಂದು ಕ್ವಶನ್ ಇದ್ದೇ ಇರುತ್ತೆ. ಹಂಗೆ ಈ ತುರ್ತು ಪರಿಸ್ಥಿತಿ ಅನ್ನೋದು 18ನೇ ಭಾಗದಲ್ಲಿ ಬರುತ್ತೆ. ವೆರಿ ಇಂಪಾರ್ಟೆಂಟ್. ಆರ್ಟಿಕಲ್ಸ್ ಎಲ್ಲಿಂದ ಎಲ್ಲಿಗಪ್ಪ ಅಂತಂದ್ರೆ 352ರಿಂದ 360 ಈ ಆರ್ಟಿಕಲ್ಸ್ ಬಂದು ಎಮರ್ಜೆನ್ಸಿಗೆ ಸಂಬಂಧಪಟ್ಟಂತವು. ವೆರಿ ವೆರಿ ಇಂಪಾರ್ಟೆಂಟ್, ಸಾಕಷ್ಟು ಬಾರಿ ಕೇಳಿದ್ದಾರೆ. 352 to 360 ಆರ್ಟಿಕಲ್ಸ್ ಇದು ಎಮರ್ಜೆನ್ಸಿಗೆ ಸಂಬಂಧಪಟ್ಟಂತ. ಆಮೇಲೆ ಈ ಎಮರ್ಜೆನ್ಸಿ ಇದನ್ನ ನಾವು ಜರ್ಮನಿಯಿಂದ ತಗೊಂಡಿದೀವಿ. ನಮ್ದು ಬಾರೋಡ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಬೇರೆ ಬೇರೆ ದೇಶಗಳಲ್ಲಿ ಯಾವ್ಯಾವ ವಿಷಯಗಳು ಚೆನ್ನಾಗಿದೆ ಅಂತ ವಿಚಾರಗಳನ್ನ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಾವು ಅಳವಡಿಸ್ಕೊಂಡಿದ್ವಿ. ಇದೆಲ್ಲ ಸ್ಟಾರ್ಟಿಂಗ್ ಕ್ಲಾಸ್ ಅಲ್ಲಿ ನೀವು ನೋಡಿರ್ತೀರಾ ನಮ್ಮ ವಿಡಿಯೋಸ್ ಅಲ್ಲಿ. ಎಮರ್ಜೆನ್ಸಿ ಅನ್ನೋ ಟಾಪಿಕ್ ಅನ್ನ ನಾವು ಜರ್ಮನಿಯಿಂದ ತಗೊಂಡಿದ್ವಿ, ಆಯ್ತಾ. ಸೊ ಇನ್ನ ಎಮರ್ಜೆನ್ಸಿ ಇದನ್ನ ಡಿಕ್ಲೇರ್ ಮಾಡೋದು ಯಾರು? ಇದನ್ನ ನಮ್ಮ ರಾಷ್ಟ್ರಪತಿಯವರು ಡಿಕ್ಲೇರ್ ಮಾಡ್ತಾರೆ. ಇದನ್ನ ವಾಪಸ್ ಮಾಡೋದು ಯಾರು? ಮತ್ತೆ ಎಮರ್ಜೆನ್ಸಿ ಕ್ಯಾನ್ಸಲ್ ಆಯ್ತು ಅಂತ ಹೇಳೋದು ಯಾರಪ್ಪ ಅಂದ್ರೆ ನಮ್ಮ ರಾಷ್ಟ್ರಪತಿಯವರೇ ಮಾಡ್ಬೇಕಾಗತ್ತೆ. ಸೊ ಏನು ಎಮರ್ಜೆನ್ಸಿ ಅಂತಂದ್ರೆ, ಸೊ ಆ ಹೆಸರಿನಲ್ಲೇ ಇದೆ. ಎಮರ್ಜೆನ್ಸಿ ಅಂದ್ರೆ ಏನೋ ಸ್ವಲ್ಪ ವಾತಾವರಣ ಬಹಳ ಬಿಗಿಯಾಗಿದೆ ಅನ್ನೋ ತರ. ಅಂದ್ರೆ ರಾಜ್ಯದ ಎಲ್ಲಾ ಅಧಿಕಾರಗಳು ಕೇಂದ್ರದ ಹಿಡಿತದಲ್ಲಿರುತ್ತೆ. ಅಂದ್ರೆ ಸ್ಟೇಟ್ ಗಳಿಗೆ ಫುಲ್ ಪವರ್ ಇರಲ್ಲ. ರಾಜ್ಯದ ಎಲ್ಲಾ ಅಧಿಕಾರ ಫುಲ್ಲು ಸೆಂಟ್ರಲ್ ಹೊರಟೋಗುತ್ತೆ, ಕೇಂದ್ರ ಸರ್ಕಾರದ ಕೈಗೆ ಹೊರಟೋಗುತ್ತೆ. ಆಮೇಲೆ ರಾಜ್ಯ ಪಟ್ಟಿ ವಿಷಯಗಳ ಮೇಲೆ ಕೇಂದ್ರ ಕಾನೂನನ್ನ ಮಾಡಬಹುದು. ವೆರಿ ಇಂಪಾರ್ಟೆಂಟ್. ಈಗ ನಿಮಗೆ ಗೊತ್ತಿದೆ, ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಅಂತ ಲಿಸ್ಟ್ಗಳಿದೆ. ರಾಜ್ಯ ಪಟ್ಟಿ ವಿಷಯಗಳಿಗೆ ಸ್ಟೇಟ್ ಕಾನೂನನ್ನ ಮಾಡುತ್ತೆ. ಕೇಂದ್ರ ಪಟ್ಟಿ ವಿಚಾರಗಳಿಗೆ ಕೇಂದ್ರ ಕಾನೂನು ಮಾಡುತ್ತೆ. ಸಮವರ್ತಿ ಪಟ್ಟಿಯಲ್ಲಿ ಕೇಂದ್ರ ಮತ್ತೆ ರಾಜ್ಯ ಎರಡನ್ನೂ ಕಾನೂನನ್ನ ಮಾಡ್ತವೆ. ಬಟ್ ಎಮರ್ಜೆನ್ಸಿ ಟೈಮಲ್ಲಿ ರಾಜ್ಯ ಪಟ್ಟಿ ವಿಷಯಗಳ ಮೇಲೆ ಏನ್ ಮಾಡ್ಬೋದು? ಕೇಂದ್ರ ಕಾನೂನನ್ನ ಮಾಡಬಹುದು. ವೆರಿ ಇಂಪಾರ್ಟೆಂಟ್. ಓಕೆ, ಈಗೇನೋ ಎಮರ್ಜೆನ್ಸಿನ ಡಿಕ್ಲೇರ್ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ. ಎಮರ್ಜೆನ್ಸಿನ ಡಿಕ್ಲೇರ್ ಮಾಡಿದ ತಕ್ಷಣ ಅದು ಪರ್ಮನೆಂಟ್ ಅಂತ ಹೇಳಕ್ ಆಗಲ್ಲ. ಅದನ್ನ ನೀವು ನ್ಯಾಯಿಕ ವಿಮರ್ಶೆಗೆ ಒಳಪಡಿಸಬಹುದು. ಏನು ನ್ಯಾಯಿಕ ವಿಮರ್ಶೆ ಅಂತಂದ್ರೆ ಜುಡಿಷಿಯಲ್ ರಿವ್ಯೂ ಅಂತ ಒಂದು ಟರ್ಮ್ ಬರುತ್ತೆ. ನಿಮ್ಗೆ ಮೇನ್ಸ್ ಅಲ್ಲೆಲ್ಲ ಕೇಳ್ತಾ ಇರ್ತಾರೆ ನ್ಯಾಯಿಕ ವಿಮರ್ಶೆ ಬಗ್ಗೆ ಬರೀರಿ ಅಂತ. ಸೊ ಅವಾಗ ನೀವು ನ್ಯಾಯಿಕ ವಿಮರ್ಶೆ ಅಂತಂದ್ರೆ ಏನು ಈ ನ್ಯಾಷನಲ್ ಎಮರ್ಜೆನ್ಸಿ, ಸ್ಟೇಟ್ ಎಮರ್ಜೆನ್ಸಿ, ಫೈನಾನ್ಷಿಯಲ್ ಎಮರ್ಜೆನ್ಸಿ ಇವನ್ನೆಲ್ಲ ರಾಷ್ಟ್ರಪತಿ ಘೋಷಣೆ ಮಾಡ್ತಾರಲ್ಲ, ನೀವು ಇದನ್ನ ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಬಹುದು. ಪ್ರಶ್ನೆ ಮಾಡಿದ್ರೆ ಕೋರ್ಟ್ ಅದನ್ನ ಡಿಸೈಡ್ ಮಾಡುತ್ತೆ, ಇದು ಸರಿನಾ ತಪ್ಪಾ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡೋದನ್ನ ನ್ಯಾಯಿಕ ವಿಮರ್ಶೆ ಅಂತ ಕರೀತಾರೆ. ಯಾಕಂದ್ರೆ ಸ್ಟೇಟ್ಮೆಂಟ್ಗಳು ಕೇಳ್ಬಿಡ್ಬೋದು, ತುರ್ತು ಪರಿಸ್ಥಿತಿಗಳನ್ನ ನ್ಯಾಯಿಕ ವಿಮರ್ಶೆಗೆ ಒಳಪಡಿಸಲು ಸಾಧ್ಯವಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ಬೋದು. ಅವಾಗ ನೀವು ಯಾವ್ದು ಸರಿ ತಪ್ಪು ಅಂತ ನೋಡ್ಕೊಂಡು ಹಾಕ್ಬೇಕಾಗತ್ತೆ. ಸೊ ನಮ್ಮಲ್ಲಿ 3 ರೀತಿಯ ತುರ್ತು ಪರಿಸ್ಥಿತಿಗಳಿದೆ, ನಿಮ್ಗೆಲ್ರಿಗೂ ಗೊತ್ತಿದೆ, ಓದಿರ್ತೀರ. ಯಾವ್ದಾದ್ರು ಫಸ್ಟ್ ಒನ್ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ಆರ್ಟಿಕಲ್ ನಂಬರ್ ವೆರಿ ವೆರಿ ಇಂಪಾರ್ಟೆಂಟ್ 352. ಹಂಗೆ ರಾಜ್ಯ ತುರ್ತು ಪರಿಸ್ಥಿತಿ ಎರಡನೇದು, ಅದನ್ನ ರಾಷ್ಟ್ರಪತಿ ಆಡಳಿತ ಅಂತಾನೂ ಕರೀತಾರೆ, ಆರ್ಟಿಕಲ್ ನಂಬರ್ 356. ಇನ್ನ ಮೂರನೇದು ಹಣಕಾಸು ತುರ್ತು ಪರಿಸ್ಥಿತಿ, ಆರ್ಟಿಕಲ್ ನಂಬರ್ 360. ವೆರಿ ವೆರಿ ಇಂಪಾರ್ಟೆಂಟ್. ಈ ಆರ್ಟಿಕಲ್ ನಂಬರ್ಸ್ ಯಾವಾಗ್ಲೂ ನಿಮ್ಮ PCPS ಅಲ್ಲಿ ಕೇಳ್ತಾನೆ ಇರ್ತಾನೆ. ಸೊ ನೆನ್ಪಿಟ್ಕೋಬೇಕಾಗತ್ತೆ, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಆರ್ಟಿಕಲ್ ನಂಬರ್ ಮಾತ್ರ ಮರೆಯಂಗಿಲ್ಲ. ಎಮರ್ಜೆನ್ಸಿ ಟೈಮಲ್ಲಿ ನಿಮ್ಮನ್ನ ಕಾಪಾಡ್ತವೆ. 1-2 ಮಾರ್ಕ್ಸ್ ಇಂದ ಮಿಸ್ ಆಗ್ತಿರಲ್ಲ ಲಿಸ್ಟ್ ಅಲ್ಲಿ, ಆ ಟೈಮಲ್ಲಿ ನಿಮ್ಮನ್ನ ಕಾಪಾಡ್ತವೆ. ಸೊ ವೆರಿ ಇಂಪಾರ್ಟೆಂಟ್. ಈಗ ಇವನ್ನ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಈಗ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಆರ್ಟಿಕಲ್ ನಂಬರ್ 352. ಸೊ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ನಮ್ಮಲ್ಲಿ 2 ರೀತಿಯ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗಳಿದೆ ನಮ್ಮಲ್ಲಿ, ನಮ್ಮ ದೇಶದಲ್ಲಿ. ಯಾವ್ದ್ಯಾವ್ದು? ಮೊದಲನೇದು ಬಂದು ಬಾಹ್ಯ ಆಕ್ರಮಣ, ಎರಡನೇದು ಸಶಸ್ತ್ರ ಬಂಡಾಯ. ಬಾಹ್ಯ ಆಕ್ರಮಣ ಅಂತಂದ್ರೆ ಯಾವ್ದಾದ್ರೂ ಬೇರೆ ದೇಶ ನಮ್ಮ ಮೇಲೆ ಯುದ್ಧ ಮಾಡದಂತ ಟೈಮಲ್ಲಿ ಬಾಹ್ಯ ಆಕ್ರಮಣ ಅಂತ ಡಿಕ್ಲೇರ್ ಮಾಡ್ತಾರೆ. ಅದು ನ್ಯಾಷನಲ್ ಎಮರ್ಜೆನ್ಸಿ ಡಿಕ್ಲೇರ್ ಮಾಡ್ತಾರೆ. ಇನ್ನ ಸಶಸ್ತ್ರ ಬಂಡಾಯ ಅಂತಂದ್ರೆ ನಮ್ಮಲ್ಲೇ ಏನಾದ್ರೂ ದೊಡ್ಡ ಮಟ್ಟದಲ್ಲಿ
ದಂಗೆಗಳು ಅಂದ್ರೆ ಶಸ್ತ್ರಗಳ ಸಮೇತ ದಂಗೆ ಆದ್ರೆ ಸಶಸ್ತ್ರ ಬಂಡಾಯ ಅಂತ ಕರೀತಾರೆ. ತುಂಬಾ ದೊಡ್ಡ ಮಟ್ಟದಲ್ಲಿ ಆಗ್ಬೇಕು. ಇದೇನು ಅಂತ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹಾಕಿದ್ದೀನಿ. ಎರಡು ರೀತಿ ಅಂತ ನೆನ್ಪಿಟ್ಕೊಳ್ಳಿ, ಒಂದು ಬಾಹ್ಯ ಆಕ್ರಮಣ, ಇನ್ನೊಂದು ಸಶಸ್ತ್ರ ಬಂಡಾಯ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಓಕೆ, ಈಗ ರಾಷ್ಟ್ರ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಬೇಕು. ಅದನ್ನ ಘೋಷಣೆ ಮಾಡಬೇಕು ಅಂತಂದ್ರೆ ಕ್ಯಾಬಿನೆಟ್ ನ ಲಿಖಿತ ಒಪ್ಪಿಗೆ ಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಈ ಕ್ಯಾಬಿನೆಟ್ ಏನು? ಕ್ಯಾಬಿನೆಟ್ ಅಂದ್ರೆ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಅಂತ ಇರ್ತಾರಲ್ಲಪ್ಪ. ಈಗ ಫೈನಾನ್ಸ್ ಮಿನಿಸ್ಟ್ರು ಮೇಜರ್ ಆಗಿ ಒಬ್ರು ಇರ್ತಾರೆ, ದೊಡ್ಡವರು. ಅದ್ರ ಕೆಳಗಡೆ ರಾಜ್ಯ ಖಾತೆ ಸಚಿವರು ಅಂತ ಸಬ್ ಮಿನಿಸ್ಟರ್ಗಳು ಇರ್ತಾರೆ, ಫೈನಾನ್ಸ್ಗೆ ಇರ್ತಾರೆ. ಬಟ್ ಕ್ಯಾಬಿನೆಟ್ ಅಲ್ಲಿ ಮೈನ್ ಮಿನಿಸ್ಟರ್ ಮಾತ್ರ ಹೋಗ್ತಾರೆ. ಅಂದ್ರೆ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಅಂತ ಕ್ಯಾಬಿನೆಟ್ ರ್ಯಾಂಕ್ ಅವ್ರು ಇರ್ತಾರಲ್ಲ, ಅವರು ಕೂತ್ಕೊಂಡು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಬೇಕಾ ಬೇಡವಾ ಅಂತ ಅಂದ್ಬಿಟ್ಟು ಲಿಖಿತ ಒಪ್ಪಿಗೆ ಕೊಡ್ಬೇಕಾಗತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಯಾಕಪ್ಪ ಇದನ್ನ ಮಾಡಿದ್ರು ಅಂತಂದ್ರೆ, ಇಂದಿರಾ ಗಾಂಧಿ ಅವರು ಒಂದ್ಸರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿನ ಘೋಷಣೆ ಮಾಡಿಸಿದ್ರು. ಆ ಟೈಮಲ್ಲಿ ಯಾರನ್ನೂ ಕೇಳಿರ್ಲಿಲ್ಲ, ಅವರಾಗ ಅವರೇ ಘೋಷಣೆ ಮಾಡಿ ಅಂತ ಹೇಳ್ಬಿಟ್ಟಿದ್ರು. ಸೊ ಇದೆಲ್ಲ ನೋಡ್ಕೊಂಡು ಕಾನ್ಸ್ಟಿಟ್ಯೂಷನ್ ಇವೆಲ್ಲ ತಿದ್ದುಪಡಿ ಆಯ್ತು. ಕ್ಯಾಬಿನೆಟ್ ಲಿಖಿತ ಒಪ್ಪಿಗೆ ಬೇಕೇ ಬೇಕು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ. ವೆರಿ ವೆರಿ ಇಂಪಾರ್ಟೆಂಟ್. ಕ್ಯಾಬಿನೆಟ್ ಅಂತ ಪದ ಬಳಸಿದ್ದು ಫಸ್ಟ್ ಟೈಮ್ ಇಲ್ಲೇನೆ, ಆಯ್ತಾ? ಸೊ ಈಗ ಆಯ್ತು, ಈ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಕ್ಯಾಬಿನೆಟ್ ಲಿಖಿತ ಒಪ್ಪಿಗೆ ಆಯ್ತು. ವಿಶೇಷ ಬಹುಮತದಿಂದ ಸಂಸತ್ತಲ್ಲಿ ಪಾಸ್ ಆಗ್ಬೇಕು. ವೆರಿ ಇಂಪಾರ್ಟೆಂಟ್. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ವಿಶೇಷ ಬಹುಮತದಿಂದ ಪಾಸ್ ಆದ್ರೆ ಮಾತ್ರ ಜಾರಿಗೆ ಬರುತ್ತೆ. ಬಹುಮತಗಳ ಯಾವ್ದಾವ್ದು ಬರುತ್ತೆ, ಏನೇನ್ ಬರುತ್ತೆ ಅಂತ ಇನ್ನೊಂದು ವಿಡಿಯೋ ಮಾಡ್ತೀನಿ. ಬಹುಮತಗಳು ಎಷ್ಟಿದೆ ಅದೆಲ್ಲಾನು ಇನ್ನೊಂದು ಕ್ಲಾಸ್ ಅಲ್ಲಿ ಹೇಳ್ತೀನಿ. ಸದ್ಯಕ್ಕೆ ನೀವು ಇಲ್ಲಿ ತಿಳ್ಕೊಳ್ಳಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ ವಿಶೇಷ ಬಹುಮತ ಬೇಕು. ಎಲ್ಲಿ? ಸಂಸತ್ತಲ್ಲಿ. ಇಷ್ಟು 1 ತಿಂಗಳೊಳಗಾಗಿ ಅನುಮೋದನೆ ಬೇಕು ಸಂಸತ್ತಲ್ಲಿ. ವೆರಿ ಇಂಪಾರ್ಟೆಂಟ್. ಈ ಟರ್ಮ್ಸ್ ಎಲ್ಲ ನೆನ್ಪಿಟ್ಕೋಬೇಕಾಗತ್ತೆ. ಕೇಳ್ತಾನೆ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಎಷ್ಟು ತಿಂಗಳೊಳಗಾಗಿ ಅನುಮೋದನೆ ಮಾಡಬೇಕು ಅಂದ್ರೆ 1 ತಿಂಗಳೊಳಗೆ ಅನುಮೋದನೆ ಮಾಡ್ಬೇಕಾಗತ್ತೆ. ಆಮೇಲೆ ಆಯ್ತು, ಈಗ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಜಾರಿಗೆ ಬಂತು, ಅದು ರನ್ನಿಂಗ್ ಇದೆ. ಸೊ ಅದನ್ನ ಪ್ರತಿ 6 ತಿಂಗಳಿಗೊಮ್ಮೆ ರಿನ್ಯೂವಲ್ ಮಾಡ್ಬೇಕಾಗತ್ತೆ. ಸೊ ವೆರಿ ಇಂಪಾರ್ಟೆಂಟ್. ಸಾಕಷ್ಟು ಬಾರಿ ಕೇಳಿದರೆ, ಪ್ರತಿ 6 ತಿಂಗಳಿಗೂ ರಿನ್ಯೂವಲ್ ಮಾಡಬೇಕು. ರಿನ್ಯೂವಲ್ ಅಂದ್ರೆ ಏನು? ಪ್ರೊಸೀಜರ್ ಸೇಮ್. ಸಂಸತ್ತಲ್ಲಿ ವಿಶೇಷ ಬಹುಮತ ತಗೊಂಡು ಮತ್ತೆ ಅದನ್ನ ಎಕ್ಸ್ಟೆನ್ಷನ್ ಮಾಡುವಂಥದ್ದು. ಸೊ ಎಷ್ಟು ದಿನಗಳ ಕಾಲ ರಾಷ್ಟ್ರೀಯ ತುರ್ತು ಪರಿಸ್ಥಿತಿನ ಜಾರಿ ಮಾಡ್ಬೋದು ಅಂದ್ರೆ ಅನಿರ್ದಿಷ್ಟ ಕಾಲ ಜಾರಿ ಮಾಡ್ಬೋದು. ಎಷ್ಟು ವರ್ಷ ಬೇಕಾದ್ರೂ ನಾವು ರಾಷ್ಟ್ರೀಯ ತುರ್ತು ಪರಿಸ್ಥಿತಿನ ಜಾರಿ ಮಾಡ್ಬೋದು. ಬಟ್ 6 ತಿಂಗಳಿಗೆ ರಿನ್ಯೂವಲ್ ಮಾಡ್ಬೇಕಾಗತ್ತೆ. ರಿನ್ಯೂವಲ್ ಅಂದ್ರೆ ವಿಶೇಷ ಬಹುಮತ ಸಂಸತ್ತಲ್ಲಿ, ಆಯ್ತಾ? ವೆರಿ ಇಂಪಾರ್ಟೆಂಟ್. ಆಮೇಲೆ ಇದನ್ನ ರದ್ದು ಮಾಡ್ಬೇಕು ಅಂದ್ರೆ ಏನ್ ಮಾಡ್ತೀರಾ? ಇದನ್ನ ರದ್ದು ಮಾಡ್ಬೇಕು. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಜಾರಿ ತಂದಿದ್ದೀರಾ, ಈಗ ರದ್ದು ಮಾಡ್ಬೇಕು ಅಂದ್ರೆ ಲೋಕಸಭೆಯಲ್ಲಿ ಸರಳ ಬಹುಮತ ಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಎಕ್ಸಾಮ್ ಅಲ್ಲಿ ಏನ್ ಮಾಡ್ತಾನೆ, ಸಂಸತ್ತಲ್ಲಿ ಸರಳ ಬಹುಮತ ಅಂತ ಇರುತ್ತೆ. ನೀವು ಓದಿರ್ತೀರ ಸರಳ ಬಹುಮತ ಅಂತ, ಬಟ್ ಲೋಕಸಭೆ ಅಂತ ನೋಡಲ್ಲ. ಲೋಕಸಭೆಯಲ್ಲಿ ಸರಳ ಬಹುಮತ ಇದ್ರೆ ಸಾಕು, ರಾಜ್ಯಸಭೆ ಪವರ್ ಏನಿಲ್ಲ ಇಲ್ಲಿ, ಆಯ್ತಾ? ಸೊ ನೆನ್ಪಿಟ್ಕೊಳ್ಳಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ರದ್ದಾಗ್ಬೇಕು ಅಂದ್ರೆ ಲೋಕಸಭೆಯಲ್ಲಿ ಸರಳ ಬಹುಮತದಿಂದ ರದ್ದು ಮಾಡಬಹುದು, ಆಯ್ತಾ? ವೆರಿ ಇಂಪಾರ್ಟೆಂಟ್. ಸೊ KS ಮತ್ತು ದೊಡ್ಡ ಎಕ್ಸಾಮ್ಗಳಲ್ಲಿ ಕೇಳ್ತಾ ಇರ್ತಾನೆ, ಆರ್ಟಿಕಲ್ 358 ಪ್ರಕಾರ, ಆರ್ಟಿಕಲ್ 358 ಪ್ರಕಾರ ಬಾಹ್ಯ ಆಕ್ರಮಣದ ಸಂದರ್ಭದಲ್ಲಿ, ಅಂದ್ರೆ ಹೇಳಿದ್ನಲ್ಲ ಬೇರೆ ದೇಶದವ್ರು ನಮ್ಮ ಮೇಲೆ ಯುದ್ಧ ಅದು ಇದು ಮಾಡದಂತ ಸಂದರ್ಭದಲ್ಲಿ ಆರ್ಟಿಕಲ್ 19 ವಾಕ್ ಸ್ವಾತಂತ್ರ್ಯ ಆಟೋಮೆಟಿಕ್ ಆಗಿ ರದ್ದಾಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಕೇಳಿದ ಕ್ವಶನ್ ಇದು. ಅಂದ್ರೆ ಆರ್ಟಿಕಲ್ 19 ಯಾವ ಸಂದರ್ಭದಲ್ಲಿ ರದ್ದಾಗತ್ತೆ ಅಂದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಬಾಹ್ಯ ಆಕ್ರಮಣದ ಸಮಯದಲ್ಲಿ, ಅಂದ್ರೆ ಬೇರೆ ದೇಶದವರು ನಮ್ಮ ಮೇಲೆ ಯುದ್ಧ ಅದು ಇದು ಮಾಡದಂತ ಸಂದರ್ಭದಲ್ಲಿ ರದ್ದಾಗುತ್ತೆ. ಯಾಕಪ್ಪ ಅಂತಂದ್ರೆ ಈಗ ಭಾರತ ಪಾಕಿಸ್ತಾನ ಯುದ್ಧ ಆಗ್ತಿರುತ್ತೆ, ಅಥವಾ ಭಾರತ ಚೀನಾ ಯುದ್ಧ ಆಗ್ತಿರುತ್ತೆ. ಸುಮ್ನೆ ನಾವ್ ಏನೇನೋ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದು, ಅವ್ರು ನಮ್ ಬಗ್ಗೆ ಮಾತಾಡೋದು, ಈ ಮಾತಿನಿಂದನೇ ಯುದ್ಧಗಳಾಗೋಗ್ಬಿಡ್ತವೆ. ಅದಕ್ಕೆ ನೀವ್ ಹೆಂಗ್ ಬೇಕಾರಂಗ್ ಮಾತಾಡಕ್ಕಾಗಲ್ಲ. ಆರ್ಟಿಕಲ್ 19 ರದ್ದಾಗತ್ತೆ. ವೆರಿ ಇಂಪಾರ್ಟೆಂಟ್. ಇದನ್ನ ಕೇಳಿದಾನೆ, ಆರ್ಟಿಕಲ್ 19 ರದ್ದಾಗೋದು ಯಾವ ವಿಧಿಯ ಪ್ರಕಾರ ಅಂತ ಕೇಳಿದಾನೆ. ಆರ್ಟಿಕಲ್ 358 ಪ್ರಕಾರ. ಸೊ ಇನ್ನ 359 ಆರ್ಟಿಕಲ್ ಒಂದು ಹೇಳುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ಕೂಡ ಸಾಕಷ್ಟು ಬಾರಿ ಕೇಳಿದಾನೆ. ಕೆಲವು ಹುಡುಗರು ಬೇಸಿಕ್ ಓದ್ಕೊಂಡು ಇವನ್ನೆಲ್ಲ ಮಾಡಕ್ಕೆ ಹೋಗಲ್ಲ, ಇವೆಲ್ಲ ತಿಳ್ಕೊಬೇಕು, ಆಯ್ತಾ? ಸೊ 359 ಏನ್ ಹೇಳುತ್ತಪ್ಪ ಅಂತಂದ್ರೆ 20-21 ಆರ್ಟಿಕಲ್ ನ ಬಿಟ್ಟು, ಅರ್ಥ ಮಾಡ್ಕೊಳ್ಳಿ, 20-21 ಆರ್ಟಿಕಲ್ ನ ಬಿಟ್ಟು
ಇತರೆ ಮೂಲಭೂತ ಹಕ್ಕುಗಳನ್ನ ರಾಷ್ಟ್ರಪತಿ ರದ್ದು ಮಾಡಬಹುದು. ಅರ್ಥ ಆಯ್ತಾ? ಸೊ ಇನ್ ಕೇಸ್ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಆಯ್ತು ಅಂತ ಟೈಮಲ್ಲಿ ಆರ್ಟಿಕಲ್ 20-21 ವಿಧಿನ ಬಿಟ್ಟು ಇನ್ನೆಲ್ಲ ಮೂಲಭೂತ ಹಕ್ಕುಗಳಿದೆಯಲ್ಲ ಅವನ್ನ ರಾಷ್ಟ್ರಪತಿ ಬೇಕಾದ್ರೆ ಸ್ವಲ್ಪ ದಿನದ ಮಟ್ಟಿಗೆ ರದ್ದು ಮಾಡಬಹುದು. ಅಂದ್ರೆ ಯಾವುದೇ ಕಾರಣಕ್ಕೂ ಆರ್ಟಿಕಲ್ 20 ಮತ್ತೆ 21 ರದ್ದಾಗೋದೇ ಇಲ್ಲ. ವೆರಿ ಇಂಪಾರ್ಟೆಂಟ್, ಸಾಕಷ್ಟು ಬಾರಿ ಕೇಳಿದ್ದಾನೆ. ಯಾವ ಸಂದರ್ಭದಲ್ಲೂ ರದ್ದಾಗದ ಮೂಲಭೂತ ಹಕ್ಕುಗಳು ಯಾವ್ದಪ್ಪ ಅಂತಂದ್ರೆ ಆರ್ಟಿಕಲ್ 20 ಮತ್ತೆ 21. ಏನ್ ಆರ್ಟಿಕಲ್ 20 ಗೊತ್ತಿದೆ ನಿಮ್ಗೆ? ಒಬ್ಬನ್ನ ತಪ್ಪು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಆರೋಪಿ ಅಂತ ಬಂಧನ ಮಾಡಿದಾಗ ಅವ್ರಿಗೆ ಏನ್ ರಕ್ಷಣೆ ಕೊಡ್ಬೇಕು ಅವನ್ನ ಕೊಡ್ಲೇಬೇಕಾಗತ್ತೆ. ಆಮೇಲೆ ಆರ್ಟಿಕಲ್ 21 ಪ್ರತಿಯೊಬ್ಬರಿಗೂ ಜೀವಿಸುವಂತ ಹಕ್ಕು. ಇದೆಲ್ಲ ಮೂಲಭೂತ ಹಕ್ಕುಗಳ ಕ್ಲಾಸ್ ಅಲ್ಲಿ ಡೀಟೇಲ್ ಆಗಿ ಹೇಳಿದೀವಿ. ಸೊ ಗೊತ್ತಿಲ್ಲ ಅಂದ್ರೂ ನಮ್ಮ ಆಪ್ ನ ಇನ್ಸ್ಟಾಲ್ ಮಾಡ್ಕೊಂಡು ಅಲ್ಲಿ ಸ್ಟೋರ್ ಅಲ್ಲಿ ಇದೆ, ತಗೊಂಡು ಕಾನ್ಸ್ಟಿಟ್ಯೂಷನ್ ನ ಡೀಟೇಲ್ ಆಗಿ ನೋಡ್ಕೊಳ್ಳಿ, ಆಯ್ತಾ? ಸೊ ಆರ್ಟಿಕಲ್ 20 ಮತ್ತೆ 21 ಯಾವುದೇ ಕಾರಣಕ್ಕೂ ರದ್ದಾಗಲ್ಲ. ಇನ್ನ ಬೇರೆ ಮೂಲಭೂತ ಹಕ್ಕುಗಳನ್ನ ಬೇಕಾದ್ರೆ ರಾಷ್ಟ್ರಪತಿ ರದ್ದು ಮಾಡಬಹುದು. ವೆರಿ ಇಂಪಾರ್ಟೆಂಟ್. ಯಾವ ಆರ್ಟಿಕಲ್ ಪ್ರಕಾರ ಅಂದ್ರೆ 359 ಪ್ರಕಾರ. ಇವೆಲ್ಲ ಕೇಳ್ತಾನೆ ಸ್ಟೇಟ್ಮೆಂಟ್ ಗಳಲ್ಲಿ ಕೇಳಿದ್ರೆ ಎಕ್ಸಾಮ್ ನೋಡಿದಿರಲ್ಲ, ಈಗ PSI ಮೊನ್ನೆ ಹೆಂಗ್ ಬಂದಿದ್ ಪೇಪರ್, ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಓದ್ಬೇಕಾಗತ್ತೆ. ವೆರಿ ಇಂಪಾರ್ಟೆಂಟ್. ಆಮೇಲೆ ಮೂಲ ಸಂವಿಧಾನದಲ್ಲಿ ಆಂತರಿಕ ದಂಗೆ ಅಂತ ಪದ ಬಳಸಿದ್ರು. ಅದನ್ನ 44ನೇ ತಿದ್ದುಪಡಿ 1978ರಲ್ಲಿ ಸಶಸ್ತ್ರ ಬಂಡಾಯ ಅಂತ ಮಾಡಿದ್ರು. ಸೊ ವೆರಿ ಇಂಪಾರ್ಟೆಂಟ್. ಇದನ್ನು ಕೂಡ ಸಾಕಷ್ಟು ಬಾರಿ ಕೇಳಿದ್ದಾರೆ. ಸೊ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಆಂತರಿಕ ದಂಗೆ ಅಂದ್ರೆ ಏನು? ಇವಾಗ ಎಲ್ಲೋ ಒಂದು ಊರಲ್ಲಿ ತುಂಬಾ ಗಲಾಟೆ ಆಯ್ತು ಅಂತಂದ್ರೆ ಸುಮ್ನೆ ನ್ಯಾಷನಲ್ ಎಮರ್ಜೆನ್ಸಿ ಏರ್ಪಡಕ್ಕಾಗತ್ತಾ? ಅದು ಹೆಸರಂಗಿದೆ, ಆಂತರಿಕ ದಂಗೆ ಅಂತ ಇತ್ತು. ಅದನ್ನ ಬೇಡ, ಸುಮ್ನೆ ಆಂತರಿಕ ದಂಗೆ ಅಂದ್ರೆ ಸಾಮಾನ್ಯ ದೇಶ ಅಂದ್ಮೇಲೆ ಗಲಾಟೆಗಳು ಹಾಗೆ ಆಗ್ತಾ ಇರತ್ತೆ. ಅದನ್ನ ಪದನ ಚೇಂಜ್ ಮಾಡಿದ್ರು, ಸಶಸ್ತ್ರ ಬಂಡಾಯ ಅಂತ ಮಾಡಿದ್ರು 44ನೇ ತಿದ್ದುಪಡಿ 1978ರಲ್ಲಿ. ಇದನ್ನ ಸಾಕಷ್ಟು ಬಾರಿ ಕೇಳಿದ್ದಾರೆ, ಕ್ವಶನ್ ನೆನ್ಪಿಟ್ಕೋಬೇಕಾಗತ್ತೆ. ಸರ್ ಹಿಂಗ್ ಮಾಡೋದ್ರಿಂದ ಏನ್ ಪ್ರಯೋಜನ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅವೆಲ್ಲ ಮಾಡೋದ್ರಿಂದ ಅಂತ ನೀವ್ ಕೇಳಿದ್ರೆ ಸಿಂಪಲ್ ಆಗಿ, ಸೆಂಟ್ರಲ್ ಅಲ್ಲಿ ಯಾರು ಸರ್ಕಾರ ನಡೆಸ್ತಾ ಇರ್ತಾರಲ್ಲ, ಈಗ ಅವ್ರ ಟರ್ಮ್ ಏನಾಗುತ್ತೆ ಅಂತಂದ್ರೆ, ಈಗ 5 ವರ್ಷ ಆಡಳಿತ ನಡೆಸಿರ್ತಾರೆ, ಆಮೇಲೆ ನೆಕ್ಸ್ಟ್ ಎಲೆಕ್ಷನ್ಗೆ ಹೋಗ್ಬೇಕು. ಏನ್ ಮಾಡ್ತಾರೆ, ನ್ಯಾಷನಲ್ ಎಮರ್ಜೆನ್ಸಿ ಡಿಕ್ಲೇರ್ ಮಾಡ್ಬಿಟ್ರೆ ಲೋಕಸಭೆಯ ಅಧಿಕಾರಾವಧಿ 1 ವರ್ಷ ವಿಸ್ತರಿಸಬಹುದು. ಅಂದ್ರೆ 5ರಿಂದ 6 ವರ್ಷ ಮಾಡ್ಕೊಬಹುದು. ಅಂದ್ರೆ 1 ವರ್ಷ ಪವರ್ ಸಿಕ್ತಲ್ಲ. ಆಮೇಲೆ 6ನೇ ವರ್ಷದಲ್ಲೂ ಕೂಡ ರಿನಿವಲ್ ಮಾಡ್ಕೊಂಡು ಮತ್ತೆ ಇನ್ನೊಂದು ವರ್ಷ 7ನೇ ವರ್ಷ ಹಿಂಗ್ ಎಕ್ಸ್ಟೆನ್ಷನ್ ಮಾಡ್ಕೊಂತ ಹೋಗ್ಬೋದು. ಅದನ್ನ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿ ಹೇರಿದ್ರಲ್ಲ, ಆ ಟೈಮಲ್ಲಿ ತುಂಬಾ ಗಲಾಟೆಗಳು ಏನೇನೋ ಆಯ್ತು. ಅದೆಲ್ಲ ನಿಮ್ಗೆ ಯಾವಾಗಾದ್ರೂ ಫ್ರೀ ಆಗಿದ್ದಾಗ ಇನ್ನೊಂದ್ಸರಿ ಹೇಳೋಣ. ಸೊ ಲೋಕಸಭೆಗೆ ಅಧಿಕಾರಾವಧಿ 1 ವರ್ಷದಂಗೆ ಎಕ್ಸ್ಟೆನ್ಷನ್ ಮಾಡ್ಕೋಬಹುದು. 5 ವರ್ಷ, 6 ವರ್ಷ, 7 ವರ್ಷ, ನೆಕ್ಸ್ಟ್ 1 ವರ್ಷ ಹಂಗೆ ಎಕ್ಸ್ಟೆನ್ಷನ್ ಮಾಡ್ತಾ ಹೋಗ್ಬೋದು. ಇದನ್ನ ಕೇಳಿದಾನೆ. ಇಲ್ಲಿ ಶಾ ಆಯೋಗ ಅಂತ ರಚನೆ ಮಾಡಿದ್ರು. ಶಾ ಆಯೋಗ ಅಂತ ಅಂದ್ಬಿಟ್ಟು ಮೊರಾರ್ಜಿ ದೇಸಾಯಿ ಸರ್ಕಾರ 1975 ಅಲ್ಲಿ ತುರ್ತು ಪರಿಸ್ಥಿತಿನ ಘೋಷಣೆ ಮಾಡ್ತಾರೆ. ಇಂದಿರಾ ಗಾಂಧಿ ಟೈಮಲ್ಲಿ ಯಾಕೆ ಘೋಷಣೆ ಮಾಡಿದ್ರು, ಕಾರಣ ಏನು ಅಂತ ತನಿಖೆ ಮಾಡೋದಕ್ಕೆ ಶಾ ಆಯೋಗವನ್ನ ರಚನೆ ಮಾಡಿದ್ರು. ಸೊ ಇದನ್ನ ಸಾಕಷ್ಟು ಬಾರಿ ಕೇಳಿದ್ದಾರೆ. ಸೊ ನೆನ್ಪಿಟ್ಕೋಬೇಕಾಗತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಇನ್ನ ಭಾರತದಲ್ಲಿ 3 ಬಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿನ ಘೋಷಣೆ ಮಾಡಿದ್ದಾರೆ. ಸೊ ಇದನ್ನ ಮೊನ್ನೆ ಕೂಡ ಎಕ್ಸಾಮ್ ಅಲ್ಲಿ ಬಂದಿದೆ, ಪೊಲೀಸ್ ಎಕ್ಸಾಮ್ ಅಲ್ಲೆಲ್ಲ. 1962 ಭಾರತ ಚೀನಾ ಯುದ್ಧ, 1971 ಭಾರತ ಮತ್ತೆ ಪಾಕ್ ಯುದ್ಧ, 1975 ಆಂತರಿಕ ದಂಗೆ. ಸೊ ಇದು ಇಂದಿರಾ ಗಾಂಧಿ ಅವ್ರಿಗೆ ಬಹಳ ನೆಗೆಟಿವ್ ಆಗಿದ್ದಂಥದ್ದು. ಸುಮ್ನೆ ಅವರು ದೇಶದಲ್ಲಿ ಏನೋ ಗಲಾಟೆ ನಡೀತಾ ಇದೆ, ಆಬ್ವಿಯಸ್ಲಿ ಒಂದ್ ಸರ್ಕಾರ ಇದೆ ಅಂದ್ರೆ ವಿರೋಧ ಮಾಡೋರೆಲ್ಲ ಇದ್ದೇ ಇರ್ತಾರೆ. ಆ ವಿರೋಧ ಮಾಡಕ್ ಬಂದ ಗಲಾಟೆ ಮಾಡ್ತಿದ್ದಾರೆ, ಇದು ಆಂತರಿಕ ದಂಗೆ ಆಗ್ತಾ ಇದೆ. ಸೊ ನಾನೀಗ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಹೇಳ್ತೀನಿ ಅಂದ್ರೆ ಅವ್ರು ಇರಲ್ಲ, ರಾಷ್ಟ್ರಪತಿ ಕೈಲಿ. ಆ ಟೈಮಲ್ಲಿ ಫಕ್ರುದ್ದೀನ್ ಅಲಿ ಅಂತ ಇದ್ರು ರಾಷ್ಟ್ರಪತಿ. ಅವ್ರು ಇಂದಿರಾ ಗಾಂಧಿ ಏನ್ ಹೇಳ್ತಿದ್ರು ಅದನ್ನ ಕೇಳ್ತಾ ಇದ್ರು. ಸೊ ಅವ್ರು ಏನ್ ಮಾಡಿದ್ರು, ಆಂತರಿಕ ದಂಗೆ ಇದೆ ನಮ್ಮ ರಾಷ್ಟ್ರದಲ್ಲಿ, ತುರ್ತು ಪರಿಸ್ಥಿತಿ ಅಂತ ಘೋಷಣೆ ಮಾಡಿದ್ರು. ಲೋಕಸಭಾ ಟರ್ಮ್ ನ 1 ವರ್ಷಕ್ಕೆ ಎಕ್ಸ್ಟೆನ್ಷನ್ ಮಾಡಿದ್ರು. ಆಬ್ವಿಯಸ್ಲಿ ಆಪೋಸಿಟ್ ಲೀಡರ್ಸ್ ಎಲ್ಲ ಕಾಯ್ತಾ ಇರ್ತಾರೆ. ಅವರು ಎಲೆಕ್ಷನ್ ನಿಂತ್ಕೊಂಡು ವರ್ಷಾನ್ಗಟ್ಲೆ ವೆಯ್ಟ್ ಮಾಡ್ತಾ ಇರ್ತಾರೆ, ನಾವು ಅಧಿಕಾರಕ್ಕೆ ಬರ್ಬೇಕು ಅಂತ. ಅವ್ರಿಗೆ ಬಹಳ ಬೇಸರ ಆಯ್ತು. ಸೊ ಇದು ಇಂದಿರಾ ಗಾಂಧಿ ಟೈಮಲ್ಲಿ ಆಗಿದ್ದು. ಸೊ ನೆನ್ಪಿಟ್ಕೊಳ್ಳಿ, ನಿಮ್ಗೆ 3 ಸಲ ಘೋಷಣೆ ಆಗಿದೆ ತುರ್ತು ಪರಿಸ್ಥಿತಿ. ಈ 3 ಬಹಳ ಇಂಪಾರ್ಟೆಂಟ್. ಫಸ್ಟ್ ಚೀನಾ ವಾರ್, ಪಾಕ್ ವಾರ್ ಮತ್ತೆ ಆಂತರಿಕ ದಂಗೆ. ವೆರಿ ವೆರಿ ಇಂಪಾರ್ಟೆಂಟ್. ಸಾಕಷ್ಟು ಬಾರಿ ಕೇಳಿದ್ದಾರೆ ಇದನ್ನ. ನೆಕ್ಸ್ಟ್, ಇನ್ನ ರಾಜ್ಯ ತುರ್ತು ಪರಿಸ್ಥಿತಿ. ಇದನ್ನ ರಾಷ್ಟ್ರಪತಿ ಆಡಳಿತ ಅಂತಾನೂ ಕರೀತಾರೆ. ಇದಕ್ಕೆ ಆರ್ಟಿಕಲ್ ನಂಬರ್ 356
ನೀವು ಆರ್ಟಿಕಲ್ ನಂಬರ್ ಎಲ್ಲ ಮರೆಯಂಗಿಲ್ಲ, ಇದನ್ನ ವೆರಿ ಇಂಪಾರ್ಟೆಂಟ್ ಇದು. ಯಾಕಂದ್ರೆ ಕೇಳ್ತಾನೆ ಪ್ರತಿ ಎಕ್ಸಾಮ್ ಅಲ್ಲೂ ಒಂದು ಕ್ವಶನ್ ಇದ್ದೇ ಇರುತ್ತೆ. ಯಾವಾಗ ರಾಜ್ಯ ತುರ್ತು ಪರಿಸ್ಥಿತಿ ಅಥವಾ ರಾಷ್ಟ್ರಪತಿ ಆಡಳಿತ ಇರ್ತಾರಪ್ಪ ಅಂದ್ರೆ, ಒಂದು ರಾಜ್ಯ ಸರ್ಕಾರ ಸಂವಿಧಾನದ ನಿಯಮಗಳಿಗೆ ಅನುಗುಣವಾಗಿ ಆಡಳಿತ ನಡೆಸಲು ವಿಫಲವಾದ್ರೆ, ಅಂದ್ರೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕೆಲವು ಇರ್ತವೆ, ಏನು ಮೈನಾರಿಟೀಸ್ ರಕ್ಷಣೆ ಮಾಡಬೇಕು, ಜನಗಳಿಗೆ ಪ್ರೊಟೆಕ್ಷನ್ ಕೊಡಬೇಕು, ಲಾ ಅಂಡ್ ಆರ್ಡರ್ ಎಲ್ಲ ಕರೆಕ್ಟ್ ಆಗಿರ್ಬೇಕು ಅಂತ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದೆ. ಅದನ್ನ ಕಾಪಾಡಲು ರಾಜ್ಯ ಸರ್ಕಾರ ಏನಾದ್ರೂ ವಿಫಲ ಆಯ್ತು ಅಂದ್ರೆ, ಅವಾಗ ರಾಜ್ಯಪಾಲರು ಏನ್ ಮಾಡ್ತಾರೆ, ಇವ್ರು ಸರಿಯಾಗಿ ಆಡಳಿತ ನಡೆಸ್ತಿಲ್ಲ, ಇವ್ರ ಮೇಲೆ ರಾಷ್ಟ್ರಪತಿ ಆಡಳಿತ ಹಾಕಿ ಅಂತ ಅಂದ್ಬಿಟ್ಟು ಕೇಳ್ಕೊಬಹುದು, ಸೆಂಟ್ರಲ್ಗೆ ರೆಕಮೆಂಡೇಶನ್ ಕಳಿಸ್ತಾರೆ. ಅಥವಾ ಕೇಂದ್ರದಿಂದ ನೀಡಲ್ಪಟ್ಟ ನಿರ್ದೇಶನಗಳನ್ನ ಪಾಲಿಸಲು ರಾಜ್ಯ ಸರ್ಕಾರಗಳು ವಿಫಲವಾದರೆ, ಸೊ ಆ ಟೈಮಲ್ಲೂ ಕೂಡ ರಾಜ್ಯ ತುರ್ತು ಪರಿಸ್ಥಿತಿ ಅಥವಾ ರಾಷ್ಟ್ರಪತಿ ಆಡಳಿತವನ್ನ ಹೇರ್ಬೋದು. ಸೊ ಈ ಆರ್ಟಿಕಲ್ ನೋಡಿ 365 ವೆರಿ ವೆರಿ ಇಂಪಾರ್ಟೆಂಟ್. ಏನ್ ಹೇಳುತ್ತಪ್ಪ 365 ಏನ್ ಹೇಳುತ್ತೆ ಅಂತಂದ್ರೆ, ಕೇಂದ್ರದ ನಿರ್ದೇಶನಗಳನ್ನ ರಾಜ್ಯ ಸರ್ಕಾರಗಳು ಫಾಲೋ ಮಾಡುವಂಥದ್ದು ರಾಜ್ಯಗಳ ಕರ್ತವ್ಯ ಅಂತ ಹೇಳಿದೆ. 100% ಈ ತರದ ಆರ್ಟಿಕಲ್ನೇ ನಿಮಗೆ ಎಕ್ಸಾಮ್ಗಳಲ್ಲಿ ಕೇಳೋದು. ಸೊ ನೆನ್ಪಿಟ್ಕೋಬೇಕಾಗತ್ತೆ. ನೀವೇನಾದ್ರೂ ಕೇಂದ್ರ ಹೇಳಿದ್ದನ್ನ ಕೇಳಲಿಲ್ಲ ಅಂದ್ರೆ ಅವಾಗ್ಲೂ ಕೂಡ ನಿಮ್ ಮೇಲೆ ರಾಷ್ಟ್ರಪತಿ ಆಡಳಿತ ಏರ್ಬಹುದು. ಸೊ ನೀವು ಅವಾಗವಾಗ ನೋಡ್ತಾ ಇರ್ತೀರಾ ಟಿವಿಗಳಲ್ಲಿ ಅವೆಲ್ಲ. ಸೊ ರಾಜ್ಯಪಾಲರು ರೆಕಮೆಂಡೇಶನ್ಸ್ ಕೊಡ್ತಿರ್ತಾರೆ. ಇದನ್ನ ಅನುಮೋದನೆ ಮಾಡ್ಬೇಕು ಅಂದ್ರೆ ಸರಳ ಬಹುಮತ ಸಾಕು. ಸಂಸತ್ತಲ್ಲಿ ಸರಳ ಬಹುಮತ ಸಾಕು ರಾಷ್ಟ್ರಪತಿ ಆಡಳಿತ ಬೇಕು ಅಂದ್ರೆ. ಆಮೇಲೆ 2 ತಿಂಗಳೊಳಗಾಗಿ ಅನುಮೋದನೆ ಆಗ್ಬೇಕು. ಸಂಸತ್ತಲ್ಲಿ 2 ತಿಂಗಳೊಳಗೆ ಸರಳ ಬಹುಮತದಿಂದ ಅನುಮೋದನೆ ಆದ್ರೆ, ಈಗ ಕರ್ನಾಟಕದ ಮೇಲೆ ಏನಾದ್ರೂ ರಾಷ್ಟ್ರಪತಿ ಆಡಳಿತ ಇರ್ಬೇಕು ಅಂದ್ರೆ ಏರ್ಬೋದು. ಬಟ್ 2 ತಿಂಗಳೊಳಗಡೆ ಸಂಸತ್ನಲ್ಲಿ ಸರಳ ಬಹುಮತದಿಂದ ಅನುಮೋದನೆ ಆಗ್ಬೇಕು. ಪ್ರತಿ 6 ತಿಂಗಳಿಗೊಮ್ಮೆ ರಿನಿವಲ್ ಆಗ್ಬೇಕು. ಸೊ ಸಾಕಷ್ಟು ಬಾರಿ ಕೇಳಿದಾನೆ ಇದು, ಪ್ರತಿ 6 ತಿಂಗಳಿಗೊಮ್ಮೆ ರಿನಿವಲ್ ಆಗ್ಬೇಕು. ಗರಿಷ್ಠ ಎಷ್ಟು ದಿನಗಳ ಕಾಲ ಇರ್ಬೋದು ಅಂದ್ರೆ 3 ವರ್ಷ. ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿನ ಎಷ್ಟು ವರ್ಷ ಬೇಕಾದ್ರೂ ತಗೊಂಡು ಹೋಗ್ಬೋದು, ಬಟ್ ರಾಜ್ಯ ತುರ್ತು ಪರಿಸ್ಥಿತಿನ ಗರಿಷ್ಠ 3 ವರ್ಷಗಳು ಮಾತ್ರ ನೀವು ತಗೊಂಡೋಗ್ಬೇಕಾಗತ್ತೆ. ಸೊ ಇದನ್ನ ರದ್ದು ಮಾಡ್ಬೇಕು ಅಂತಂದ್ರೆ ಯಾವುದೇ ಬಹುಮತದ ಅವಶ್ಯಕತೆ ಇರಲ್ಲ. ಬಟ್ ಅಲ್ಲಿ ರಾಷ್ಟ್ರ ತುರ್ತು ಪರಿಸ್ಥಿತಿನ ರದ್ದು ಮಾಡ್ಬೇಕು ಅಂದ್ರೆ ಲೋಕಸಭೆಯಲ್ಲಿ ಸರಳ ಬಹುಮತ ಬೇಕಿತ್ತು, ಬಟ್ ಇಲ್ಲಿ ಯಾವುದೇ ಬಹುಮತದ ಅವಶ್ಯಕತೆ ಇಲ್ಲ. ಸೊ ಫಸ್ಟ್ ಟೈಮ್ ನಮ್ಮ ದೇಶದಲ್ಲಿ ಪಂಜಾಬ್ ಮೇಲೆ ರಾಷ್ಟ್ರಪತಿ ಆಡಳಿತನ ಘೋಷಣೆ ಮಾಡಲಾಯಿತು 1951 ಅಲ್ಲಿ. ಸಾಕಷ್ಟು ಬಾರಿ ಕೇಳಿದ್ದಾರೆ. ಅತಿ ಹೆಚ್ಚು ಅಂತಂದ್ರೆ ಉತ್ತರ ಪ್ರದೇಶ ಮತ್ತೆ ಮಣಿಪುರದಲ್ಲಿ 10 ಬಾರಿ ಜಾರಿಗೆ ತಂದಿದ್ದಾರಂತೆ. ಅತಿ ಹೆಚ್ಚು ಉತ್ತರ ಪ್ರದೇಶ ಮತ್ತೆ ಮಣಿಪುರದಲ್ಲಿ ರಾಷ್ಟ್ರಪತಿ ಆಡಳಿತ ಜಾರಿಗೆ ಬಂದಿದೆ. ಬಟ್ ನೀವು ನೆಟ್ಟಲ್ಲಿ ನೋಡಿದಾಗ ಒಂದ್ ಕಡೆ ಮಣಿಪುರ ತೋರಿಸುತ್ತೆ, ಒಂದ್ ಕಡೆ ಉತ್ತರ ಪ್ರದೇಶ ತೋರಿಸುತ್ತೆ. ಯಾಕಂದ್ರೆ ಯಾರೋ ಒಬ್ರು ರೀಸೆಂಟ್ ಆಗಿ RTI ಅಲ್ಲಿ ಕೇಳಿದಾಗ ಉತ್ತರ ಪ್ರದೇಶ ಅಂತ ಕೊಟ್ಟಿದ್ದಾರೆ ಆನ್ಸರ್ ಅವರು. ಸೊ ಮಣಿಪುರ, ಇವೆರಡೂ ಕೂಡ ನೆನಪಲ್ಲಿ ಇಟ್ಕೊಳ್ಳಿ, ನೋಡ್ಕೊಂಡು ಹಾಕಿ. ಉತ್ತರ ಪ್ರದೇಶ ಮತ್ತೆ ಮಣಿಪುರದಲ್ಲಿ ಅತಿ ಹೆಚ್ಚು ರಾಷ್ಟ್ರಪತಿ ಆಡಳಿತಗಳು ಜಾರಿ ಇರೋಂಥದ್ದು. ಈಗ ನಮ್ಮ ಸ್ಟೇಟ್ ಅಲ್ಲಿ ಕರ್ನಾಟಕದಲ್ಲಿ ಒಟ್ಟು 6 ಬಾರಿ ಘೋಷಣೆ ಮಾಡಿದ್ದಾರೆ. ವೀರೇಂದ್ರ ಪಾಟೀಲ್ ಅವ್ರ ಪೀರಿಯಡ್ ಅಲ್ಲಿ 2 ಟೈಮ್ಸ್, ದೇವರಾಜ ಅರಸ್ ಪೀರಿಯಡ್ ಅಲ್ಲಿ 1 ಟೈಮ್, SR ಬೊಮ್ಮಾಯಿ ಟೈಮ್ ಅಲ್ಲಿ 1 ಸಲ. ಸೊ ನೋಡಿ, ಇಲ್ಲಿ ಬ್ರಾಕೆಟ್ ಅಲ್ಲಿ ಹಾಕಿದೀನಿ SR ಬೊಮ್ಮಾಯಿ ವರ್ಸಸ್ ಭಾರತ ಒಕ್ಕೂಟ ಅಂತ ಅಂದ್ಬಿಟ್ಟು. ಸೊ ಬೊಮ್ಮಾಯಿ ಯಾವಾಗ ರಾಷ್ಟ್ರಪತಿ ಆಡಳಿತ ಇರ್ತಾರೆ ಅವಾಗ ಕೋರ್ಟ್ಗೆ ಹೋಗ್ತಾರೆ, ಸ್ವಾಮಿ ನಾವೇನೋ ಕಷ್ಟಪಟ್ಟು ಕೆಲಸ ಮಾಡ್ತಿದೀವಿ, ರಾಜಕೀಯ ಕಾರಣಗಳಿಂದ ನಮ್ಮ ಮೇಲೆ ರಾಷ್ಟ್ರಪತಿ ಆಡಳಿತ ಏರ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಮೊನ್ನೆ ಕೇಳಿದ್ದಾನೆ ಯಾವುದೋ ಎಕ್ಸಾಮ್ ಅಲ್ಲಿ, SR ಬೊಮ್ಮಾಯಿ ಕೇಸ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ, ರಾಷ್ಟ್ರಪತಿ ಆಡಳಿತಕ್ಕೆ ಸಂಬಂಧಿಸಿದೆ ಆಯ್ತಾ. ಅವಾಗ ಏನ್ ಹೇಳ್ತು ಕೋರ್ಟ್ ಡೈರೆಕ್ಷನ್? ಹೌದು, ರಾಷ್ಟ್ರಪತಿ ಆಡಳಿತದಲ್ಲಿ ನೀವು ಅಂದ್ರೆ ಕೇಂದ್ರ ಸರ್ಕಾರದವರು ರಾಜಕೀಯ ಉದ್ದೇಶನ ಜಾಸ್ತಿ ಬಳಸ್ತಾ ಇದ್ದೀರಾ, ಕೆಲವು ಇನ್ಸ್ಟ್ರಕ್ಷನ್ಸ್ ನ ಕೊಡ್ತು. ಈಗ ಬಹುಮತ ಇದೆಯಾ ಇಲ್ವಾ ಅಂದ್ಬಿಟ್ಟು ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ಬೇಕಾಗುತ್ತೆ. ಕೆಲವ್ರು ಏನ್ ಮಾಡ್ತಾರೆ, ಗ್ರೂಪಿಸಂ ಕರ್ಕೊಂಡು ಹೋಗ್ಬಿಟ್ಟು ಸೀದಾ ರಾಜ್ಯಪಾಲರ ಮುಂದೆ ನಿಂತ್ಕೊಂಡು, ಸ್ವಾಮಿ ನೋಡಿ ನಮ್ ಕಡೆ ಹೆಡ್ ಕೌಂಟ್ ಜಾಸ್ತಿ ಇದೆ, ಅವ್ರ ಸರ್ಕಾರ ಬೀಳ್ಸಿ. ಅದಕ್ಕೆ ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಹೇಳ್ತು, ನೀವು ಬಹುಮತ ಪರೀಕ್ಷೆ ಮಾಡಬೇಕಾಗಿರೋದು ರಾಜ್ಯಪಾಲರ ಆಫೀಸಲ್ಲ, ನೀವು ವಿಧಾನಸಭೆಯಲ್ಲಿ ಪರಿಶೀಲನೆ ಮಾಡಿ, ಅಲ್ಲಿ ನಿಮ್ಮ ಪವರ್ ಇರೋದು, ಇಲ್ಲಿ ಬಂದು ನೀವು ಮಾಡಕ್ ಹೋಗ್ಬೇಡಿ ಅಂತ ಕೆಲವು ಇನ್ಸ್ಟ್ರಕ್ಷನ್ಸ್ ಕೊಡ್ತು. SR ಬೊಮ್ಮಾಯಿ ಕೇಸಲ್ಲಿ ಬಹಳ ಒಳ್ಳೆ ಬ್ಯೂಟಿಫುಲ್ ಜಡ್ಜ್ಮೆಂಟ್. ಸೊ ನೋಡ್ಕೊಳ್ಳಿ ಅದು. ಸೊ SR ಬೊಮ್ಮಾಯಿ ಕೇಸ್ ಅಂದ್ರೆ ರಾಷ್ಟ್ರಪತಿ ಆಡಳಿತಕ್ಕೆ ಸಂಬಂಧಪಟ್ಟಂತದ್ದು. ಇನ್ನ HDK ಟೈಮಲ್ಲಿ 1 ಸರಿ ಆಯ್ತು, ಯಡಿಯೂರಪ್ಪನವ್ರ ಟೈಮಲ್ಲಿ 1 ಟೈಮಲ್ಲಿ ಆಯ್ತು. ಟೋಟಲ್ 6 ಬಾರಿ ಕರ್ನಾಟಕದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿನ
ರಾಷ್ಟ್ರಪತಿ ಆಡಳಿತ. ಯಾಕಂದ್ರೆ ಎಲ್ಲಾ ತುರ್ತು ಪರಿಸ್ಥಿತಿ ಹೇಳ್ತಾ ಬಾಯಿ ನಮ್ಗೆ ಕನ್ಫ್ಯೂಷನ್ ಆಗುತ್ತೆ. ಟೋಟಲ್ 6 ಬಾರಿ ರಾಷ್ಟ್ರಪತಿ ಆಡಳಿತವನ್ನ ಜಾರಿಗೆ ತಂದಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಇನ್ನ ಹಣಕಾಸು ತುರ್ತು ಪರಿಸ್ಥಿತಿ ಆರ್ಟಿಕಲ್ ನಂಬರ್ 360. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಇದರ ಅನುಮೋದನೆ ಮಾಡ್ಬೇಕು ಅಂದ್ರೆ ಸಂಸತ್ತಲ್ಲಿ ಸರಳ ಬಹುಮತ ಬೇಕು. ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳದೆ ಬಹುಮತಗಳ ಮೇಲೆನೆ, ಆಯ್ತಾ? ಸೊ ಹಣಕಾಸು ತುರ್ತು ಪರಿಸ್ಥಿತಿ ಅಂದ್ರೆ ಸಂಸತ್ತಲ್ಲಿ ಸರಳ ಬಹುಮತ ಬೇಕು. 2 ತಿಂಗಳೊಳಗಡೆಗೆ ಅನುಮೋದನೆ ಮಾಡ್ಬೇಕಾಗತ್ತೆ. ಇದನ್ನು ಕೂಡ 2 ತಿಂಗಳೊಳಗಡೆ ಅನುಮೋದನೆ ಮಾಡ್ಬೇಕು. ಬಟ್ ನೋಡಿ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ ಇದಕ್ಕೆ ಯಾವುದೇ ರಿನ್ಯೂವಲ್ ಬೇಡ. ನೀವು ಸ್ಟಾರ್ಟಿಂಗ್ 1 ಟೈಮ್ ಏನಾದ್ರೂ ಹಣಕಾಸು ತುರ್ತು ಪರಿಸ್ಥಿತಿನ ಡಿಕ್ಲೇರ್ ಮಾಡಿದ್ರೆ ಸೊ ಅದು ಪರ್ಮನೆಂಟ್ ಅಂತ. ಯಾವುದೇ ರಿನ್ಯೂವಲ್ ಅವಶ್ಯಕತೆ ಇಲ್ಲ. ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ಎಷ್ಟು ವರ್ಷಗಳ ಕಾಲ ಜಾರಿ ಮಾಡಬಹುದು? ಅನಿರ್ದಿಷ್ಟ ಕಾಲ ಜಾರಿ ಇಡ್ಬೋದು. ಎಷ್ಟು ವರ್ಷ ಬೇಕಾದ್ರೂ ಇಡ್ಬೋದು, ಆಯ್ತಾ? ಸೊ ಇದನ್ನ ರದ್ದು ಮಾಡ್ಬೇಕು ಅಂದ್ರೆ ಯಾವುದೇ ಬಹುಮತದ ಅವಶ್ಯಕತೆ ಇಲ್ಲ. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಮೂರನ್ನು ಒಂದು ಡಿಫ್ರೆನ್ಸ್ ತರ, ಅದಕ್ಕೆ ಟೇಬಲ್ ಹಾಕ್ಬಿಟ್ಟಿದ್ದೀನಿ ಇಲ್ಲಿ ಕ್ಲಿಯರ್ ಆಗಿ. ಆ ಸಮ್ಮರಿ ಹೇಳಿದ್ರೆ ಇಡೀ ಚಾಪ್ಟರ್ ಅರ್ಥ ಆಗ್ಬಿಡುತ್ತೆ, ಆಯ್ತಾ? ಸೊ ಇದನ್ನ ಹಣಕಾಸು ತುರ್ತು ಪರಿಸ್ಥಿತಿನ ರದ್ದು ಮಾಡ್ಬೇಕು ಅಂತಂದ್ರೆ ಯಾವುದೇ ಬಹುಮತ ಬೇಡ. ಬಟ್ ಇಲ್ಲಿವರೆಗೂ ನಮ್ಮ ದೇಶದಲ್ಲಿ ಯಾವುದೇ ಹಣಕಾಸು ತುರ್ತು ಪರಿಸ್ಥಿತಿ ಇಲ್ಲಿವರೆಗೂ ನಮ್ಮಲ್ಲಿ ಜಾರಿಯಾಗಿಲ್ಲ. ಅಂದ್ರೆ 0 ಟೈಮ್. ನಮ್ಮಲ್ಲಿ ಒಂದ್ಸಲನೂ ಹಣಕಾಸು ತುರ್ತು ಪರಿಸ್ಥಿತಿ ಬಂದಿಲ್ಲ. ಏನು ಹಣಕಾಸು ತುರ್ತು ಪರಿಸ್ಥಿತಿ ಅಂದ್ರೆ, ಒಂದು ದೇಶದ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅಂದ ತಕ್ಷಣ ರಾಷ್ಟ್ರಪತಿ ಅದನ್ನ ಮಾಡಬಹುದು. ಆ ಟೈಮಲ್ಲಿ ಎಲ್ರೂ ಸ್ಯಾಲ್ರಿನೂ ಕಟ್ ಮಾಡ್ತಾರೆ. ಜಡ್ಜ್ಗಳ ಸ್ಯಾಲ್ರಿನೂ ಕಟ್ ಮಾಡ್ತಾರೆ, ಎಂಪ್ಲಾಯೀಸ್ ಸ್ಯಾಲ್ರಿ, ಎಲ್ಲರ ಸ್ಯಾಲ್ರಿನೂ ಕಟ್ ಮಾಡ್ತಾರೆ. ಅಂದ್ರೆ ಆರ್ಥಿಕ ಪರಿಸ್ಥಿತಿ ಬಹಳ ಧಕ್ಕೆ ಆದಾಗ ಈ ಹಣಕಾಸು ತುರ್ತು ಪರಿಸ್ಥಿತಿನ ಡಿಕ್ಲೇರ್ ಮಾಡ್ತಾರೆ. ಸೊ ಇಷ್ಟು ಕೂಡ 3 ತುರ್ತು ಪರಿಸ್ಥಿತಿಗಳ ಬಗ್ಗೆ ಆಯ್ತು. ಈಗ ಇದ್ರ ಸಮರಿ ನೋಡ್ಬಿಟ್ರೆ ನಿಮ್ಗೆ ಇಡೀ ಚಾಪ್ಟರ್ ನೋಡಿ, ಈ 1 ನಿಮಿಷದಲ್ಲಿ ನೋಡ್ಬಿಟ್ರೆ ಎಲ್ಲಾನು ಕ್ಲಿಯರ್ ಆಗಿ ಅರ್ಥ ಆಗ್ಬಿಡುತ್ತೆ. ಮೇ ಬಿ ನಿಮಗೆ ಸ್ಕ್ರೀನ್ ಅಲ್ಲಿ ಸಣ್ಣದಾಗಿ ಕಾಣಿಸ್ತಿರ್ಬೋದು, ಝೂಮ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇಲ್ಲ ಈ PDF ನ ನಮ್ಮ ಆಪ್ ಅಲ್ಲಿ ಶೇರ್ ಮಾಡಿರ್ತೀನಿ, ಅಲ್ಲಾದ್ರೂ ನೋಡ್ಕೊಳ್ಳಿ, ಆಯ್ತಾ? ಸೊ ನೋಡಿ 352 ಇಲ್ಲಿ ಹಾಕಿದೀನಿ. ಇದಕ್ಕೆ ಕ್ಯಾಬಿನೆಟ್ ನ ಲಿಖಿತ ಒಪ್ಪಿಗೆ ಬೇಕು. 352 ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ. ಇಲ್ಲಿ ಅದ್ರ ಕಾನ್ಸೆಪ್ಟೇ ಬರಲ್ಲ. ರಾಷ್ಟ್ರಪತಿ ಆಡಳಿತದಲ್ಲಿ ಹಣಕಾಸು ತುರ್ತು ಪರಿಸ್ಥಿತಿಯಲ್ಲಿ ಅದು ಬರದೇ ಇಲ್ಲ. ಇನ್ನ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ ವಿಶೇಷ ಬಹುಮತ, ಸಂಸತ್ನಲ್ಲಿ ವಿಶೇಷ ಬಹುಮತ ಬೇಕು. ಇಲ್ಲಿ ರಾಷ್ಟ್ರಪತಿ ಆಡಳಿತಕ್ಕೆ ಸರಳ ಬಹುಮತ ಸಾಕು, ಹಣಕಾಸಿಂದಕ್ಕೂ ಸರಳ ಬಹುಮತ ಸಾಕು ಡಿಕ್ಲೇರ್ ಮಾಡ್ಬೇಕು ಅಂದ್ರೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿನ 1 ತಿಂಗಳೊಳಗಡೆ ಅನುಮೋದನೆ ಮಾಡ್ಬೇಕಾಗತ್ತೆ. ರಾಷ್ಟ್ರಪತಿ ಆಡಳಿತನ 2 ತಿಂಗಳಲ್ಲಿ ಮಾಡ್ಬೇಕು. ಹಣಕಾಸುದು ಕೂಡ 2 ತಿಂಗಳಲ್ಲಿ ಅನುಮೋದನೆ ಮಾಡ್ಬೇಕು. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ 352ನ 6 ತಿಂಗಳಿಗೊಮ್ಮೆ ರಿನ್ಯೂವಲ್ ಮಾಡ್ಬೇಕು. 356 ಕೂಡ 6 ತಿಂಗಳಿಗೊಮ್ಮೆ ರಿನ್ಯೂವಲ್ ಮಾಡ್ಬೇಕು. 360ಗೆ ಯಾವುದೇ ರಿನ್ಯೂವಲ್ ಬೇಡ, ಒಂದ್ಸರಿ ಡಿಕ್ಲೇರ್ ಮಾಡಿದ್ರೆ ಆಯ್ತು. ಇನ್ನ ಎಷ್ಟು ವರ್ಷ 352 ಜಾರಿ ಮಾಡ್ಬೋದು ಅಂದ್ರೆ ಎಷ್ಟು ವರ್ಷ ಬೇಕಾದ್ರೂ ಜಾರಿ ಮಾಡ್ಬೋದು, ಅನಿರ್ದಿಷ್ಟ ಕಾಲ ಜಾರಿ ಮಾಡ್ಬೋದು. 356ನ ಗರಿಷ್ಠ 3 ವರ್ಷ ಜಾರಿ ಮಾಡ್ಬೇಕಾಗತ್ತೆ. 360ನ ಎಷ್ಟು ವರ್ಷ ಬೇಕಾದ್ರೂ ಜಾರಿ ಮಾಡ್ಬೋದು. 352ನ ರದ್ದು ಮಾಡ್ಬೇಕು ಅಂತಂದ್ರೆ ಸರಳ ಬಹುಮತದಿಂದ ರದ್ದು ಮಾಡ್ಬೇಕು. ಲೋಕಸಭೆಯಲ್ಲಿ ಸರಳ ಬಹುಮತದಿಂದ ರದ್ದು ಮಾಡ್ಬೇಕು. 356ಗೆ ಯಾವುದೇ ಬಹುಮತ ಬೇಡ. 360ಗೂ ಅಷ್ಟೇ ರದ್ದು ಮಾಡ್ಬೇಕು ಅಂದ್ರೆ ಯಾವುದೇ ಬಹುಮತ ಬೇಡ. ಸೊ ಈ ತರ ಸಮ್ಮರಿ ತಿಳ್ಕೊಂಡ್ಬಿಟ್ರೆ ಇಡೀ ಚಾಪ್ಟರ್ ಅರ್ಥ ಆಗುತ್ತೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಆಮೇಲೆ ಡಿಸೆಂಬರ್ 12ರಿಂದ ಆಫ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗ್ತಿದೆ ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ. ಸೊ ಈಗ ಆನ್ಲೈನ್ ಅಲ್ಲಿ ಕೂತ್ಕೊಂಡು ಪಾಠ ಕೇಳ್ತಾ ಇದ್ದೀರಾ, ಇದನ್ನೇ ಫೇಸ್ ಟು ಫೇಸ್ ನಾನೇ ಕ್ಲಾಸಲ್ಲಿ ಪಾಠ ಮಾಡ್ತೀನಿ. 1 ಬ್ಯಾಚ್ ಇರುತ್ತೆ ಅಷ್ಟೇ, 10 to 4 ಇರುತ್ತೆ 1 ಬ್ಯಾಚ್ ಅಷ್ಟೇ. ಸೊ ನೀವು ಮಾರ್ನಿಂಗ್ ಬ್ಯಾಚ್, ಈವ್ನಿಂಗ್ ಬ್ಯಾಚ್ ಬರೋರು ನಮ್ಮ ಆನ್ಲೈನ್ ವಿಡಿಯೋಸ್ ತಗೊಂಡು, ನಮ್ಮಲ್ಲಿ ಲೈಬ್ರರಿ ವ್ಯವಸ್ಥೆ ಇದೆ, ಕೂತ್ಕೊಂಡು ಓದ್ಬೋದು. ಪಕ್ಕದಲ್ಲೇ PG ವ್ಯವಸ್ಥೆ ಎಲ್ಲ ಇದೆ. ಸೊ ಬಂದು ಸೀರಿಯಸ್ ಆಗಿ ವರ್ಕ್ ಮಾಡುವಂತ ಆಸ್ಪಿರೆಂಟ್ಸ್, ನೀವು PSI ಗಾಗ್ಲಿ, KS ಗಾಗ್ಲಿ, FD ಅಥವಾ PDO ಓದೋರು ಆರಾಮಾಗಿ ಬಂದು ಕೇಳ್ಬೋದು. ಸೊ ಆಫ್ಲೈನ್ ಅಂದ್ರೆ ಫೇಸ್ ಟು ಫೇಸ್ ನಾವು ಪಾಠ ಮಾಡೋದು 1 ಬ್ಯಾಚ್. ಬೆಳಿಗ್ಗೆ 10ರಿಂದ ಊಟದ ಟೈಮು ಗ್ಯಾಪ್ ಕೊಡ್ತೀವಿ, ಊಟ ಮಾಡಿ ಮತ್ತೆ ಅದೇ ಬ್ಯಾಚ್ ಕಂಟಿನ್ಯೂ ಮಾಡ್ತೀವಿ. ಯಾಕಂದ್ರೆ 1 ಬ್ಯಾಚ್ಗೆ ಕ್ವಾಲಿಟಿಯಾಗಿ ಕೊಡ್ಬೋದು. ಎಲ್ಲಾ ಬ್ಯಾಚ್ಗೂ ಪಾಠ ಮಾಡಕ್ ಹೋದ್ರೆ ಸುಸ್ತಾಗಿ ಹೋಗ್ಬಿಡ್ತೀವಿ. ಸೊ ವೀಕೆಂಡ್ ಬ್ಯಾಚ್ ಇರುತ್ತೆ. ಆಮೇಲೆ ವೀಕೆಂಡ್ ಅಲ್ಲಿ ಕೆಲವರು ವರ್ಕ್ ಮಾಡ್ತಿರೋಂತ ಇವರು ವೀಕೆಂಡ್ ಗಳಲ್ಲಿ ಫುಲ್ ಡೇ ಇರುತ್ತೆ. ಸೊ ನೀವು ಬಂದು ಇನ್ಸ್ಟಿಟ್ಯೂಟಿಗೆ ಬಂದು ವಿಚಾರಣೆ ಮಾಡ್ಕೊಂಡು ಹೋಗ್ಬೋದು. ಸೊ ಡಿಸೆಂಬರ್ 12 ಭಾನುವಾರ 10 ಗಂಟೆಗೆ ಫೇಸ್ ಟು ಫೇಸ್ ಸಿಗೋಣ. ಸೊ ನೀವು ಇಲ್ಲಿ ತುರ್ತು ಪರಿಸ್ಥಿತಿ ಎಲ್ಲ ಕೇಳ್ತಾ ಇದ್ದೀರಿ, ಇಲ್ಲೇ ಖುಷಿ ಅನ್ಸುತ್ತೆ. ಅಯ್ಯೋ ಇನ್ನೂ ಸಾಕಷ್ಟು ಕಲಿಬೇಕು ಅನ್ಸುತ್ತೆ. ಇನ್ನು ಆಫ್ಲೈನ್ ಅಲ್ಲಿ ಇನ್ನೂ ನಿಮ್ಮ ಮುಖಗಳನ್ನೆಲ್ಲ ನೋಡ್ತಾ
ಬೋರ್ಡ್ ಮೇಲೆ ಡಯಾಗ್ರಾಮ್ ಅದು ಇದು ಬರ್ಕೊಂಡು ಬಹಳ ಖುಷಿಯ ಕಲ್ಯಾಣ. ಡಿಸೆಂಬರ್ 12ರಿಂದ. ಸೊ ಮುಂಚೆನೆ ಹೇಳಿದೀನಿ, ನಮ್ದು ಈ ತರ ಆಫೀಸ್ ಈ ತರ 2 ಪಾರ್ಟಿಷನ್ ಇದೆ. ಈ ಕಡೆ ಎಲ್ಲ ಲೈಬ್ರರಿ ಮಾಡಿಸ್ತಾ ಇದೀವಿ ಈಗ. ಈ ಕಡೆ ಕ್ಲಾಸ್ ರೂಮ್, ಲಿಮಿಟೆಡ್ ನಂಬರ್ ಆಫ್ ಸೀಟ್ಸ್ ಇರುತ್ತೆ. ಸೊ ಅದಕ್ಕೆ ಏನಪ್ಪಾ ಎಲ್ಲಾ ಇನ್ಸ್ಟಿಟ್ಯೂಟ್ ಅವ್ರು ಎಷ್ಟು ಜನ ಬೇಕಾದ್ರೂ ಸೇರಿಸ್ಕೊಂತಾರೆ, ಇವ್ರೇನ್ ಬರೀ ಲಿಮಿಟೆಡ್ ಸೀಟ್ಸ್ ಅಂತ ಹೇಳ್ತಿದ್ದಾರೆ ಅಂತ ಅನ್ಸ್ಬೋದು ಕೆಲವರಿಗೆ. ಬಟ್ ನಮ್ಮಲ್ಲಿ ಇರೋದು ಹಂಗೆ ಪ್ರೊಸೀಜರ್. ಯಾಕಂದ್ರೆ ಇಲ್ಲಿ ಇರೋದ್ ಸೀಟ್ಸ್ ಅಷ್ಟು, ಒಂದೇ ಬ್ಯಾಚ್ ಮಾಡೋದ್ರಿಂದ ಎಷ್ಟು ಹಿಡಿಯುತ್ತೋ ಅಷ್ಟು ಮಾತ್ರ ಸೇರಿಸ್ಕೋತೀವಿ, ಆಯ್ತಾ. ಸೊ ಫೀಸ್ ಬಂದ್ಬಿಟ್ಟು 15,000. ನಿಮ್ಗೆ ಏನೇ ಡೌಟ್ ಇದ್ರು ಈ ನಂಬರಿಗೆ ಫೋನ್ ಮಾಡಿ, ನಿಮ್ಮ ಡೌಟ್ಸ್ ಎಲ್ಲ ಸಾಲ್ವ್ ಆಗುತ್ತೆ. ಸೊ ಡಿಸೆಂಬರ್ 12 ಮಿಸ್ ಮಾಡ್ಕೋಬಿಡಿ, ಆಯ್ತಾ. ಸೊ ಸಿಗೋಣ. ಇದ್ರ PDF ನಮ್ಮ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ, ಅಲ್ಲಿ ಇದ್ರ PDF ಅಲ್ಲೇ ಸಿಗುತ್ತೆ ನಿಮ್ಗೆ, ಆಯ್ತಾ. ಸೊ ಥ್ಯಾಂಕ್ ಯು ವೆರಿ ಮಚ್. ಏನಾದ್ರೂ ಡೌಟ್ಸ್ ಇದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು. ಝೂಮ್ ಅಲ್ಲಿ ಜಾಯ್ನ್ ಆಗಿರೋರು ಯಾರಾದ್ರೂ ಡೌಟ್ಸ್ ಇಷ್ಟೊತ್ತು ಹೇಳಿದ್ನಲ್ಲ ಇದ್ರ ಬಗ್ಗೆ ಕೇಳಬೇಕು ಅಂದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು. ಅಥವಾ ನಮ್ಮ ಕ್ಲಾಸ್ ಬಗ್ಗೆ ಕೇಳಬೇಕು ಅಂದ್ರೂ ಕೂಡ ಅಲ್ಲಿ ರೈಸ್ ಹ್ಯಾಂಡ್ ಅಂತ ಆಪ್ಷನ್ ಇದೆ, ಅದನ್ನ ಒತ್ಬಿಟ್ಟು ಕೇಳ್ಬೋದು. ಏನಾದ್ರೂ ಡೌಟ್ಸ್ ಇದೆಯಾ? ಯಾರಾದ್ರೂ ಝೂಮ್ ಅಲ್ಲಿ ನೋಡ್ತಿರೋರು ಏನಾದ್ರೂ ಕೇಳ್ಬೇಕು ಅನ್ಸುತ್ತಾ ನನ್ನನ್ನ? ಹ್ಯಾಂಡ್ ರೈಸ್ ಮಾಡಿ, ನಾನು ನಿಮ್ಮ ಇದನ್ನ ಅನ್ಮ್ಯೂಟ್ ಮಾಡ್ತೀನಿ. ಓಕೆ, ಯಾರಿಗೂ ಏನು ಡೌಟ್ ಇಲ್ವಾ? ಕ್ಲಾಸ್ ಬಗ್ಗೆನೂ ಬೇಕಾದ್ರೆ ಕೇಳ್ಬೋದು, ಕ್ಲಾಸ್ ಬಗ್ಗೆ ಆದ್ರೂ ಕೇಳ್ಬೋದು, ಇಲ್ಲ ಈಗ ಏನ್ ಎಮರ್ಜೆನ್ಸಿ ಪಾಠ ಮಾಡಿದ್ವಲ್ಲ ಇದ್ರ ಬಗ್ಗೆ ಆದ್ರೂ ಕೇಳ್ಬೋದು. ಏನ್ ಬೇಕಾದ್ರೂ ನಿಮಗೆ ಫ್ರೀ ವರ್ಡ್ಸ್, ನಿಮ್ಗೆ ಆಪ್ಷನ್ಸ್ ಕೊಟ್ಟಿದೀವಿ. ಏನು ಡೌಟ್ಸ್ ಇಲ್ವಾ? ಡೌಟ್ಸ್? ಮುರಳಿ ಆರ್, ಹೇಳಿ ಮುರಳಿ. ಅಲ್ಲ ಸರ್, ಪಿಸಿಗೆ 15,000 ಸೇಮ್ ಫೀಸ್ 15. ಯಾಕಂದ್ರೆ ಫಿಸಿಕಲ್ ಎಲ್ಲ ನಾವೇ ಪ್ರಾಕ್ಟೀಸ್ ಮಾಡಿಸ್ತೀವಿ, ಸ್ವಲ್ಪ ಎಕ್ಸ್ಪೆಂಡಿಚರ್ ಆಗುತ್ತೆ. ನಿಮಗೆ ಏನ್ ಅಡ್ವಾಂಟೇಜ್ ಅಂದ್ರೆ ಇನ್ಸ್ಟಿಟ್ಯೂಟ್ ಬಂದ್ರೆ ಜೊತೆಗೆ ಆನ್ಲೈನ್ ವಿಡಿಯೋಸ್ ಸಿಗುತ್ತೆ, ನಿಮ್ಗೆ ಅಡಿಷನಲ್ ಸಿಗುತ್ತೆ. ಆಫ್ಲೈನ್ ಕ್ಲಾಸ್ ಇರುತ್ತೆ, ಜೊತೆಗೆ ನಿಮ್ಗೆ ಆನ್ಲೈನ್ ವಿಡಿಯೋಸ್ ಅಡಿಷನಲ್ ಆಗಿ ಸಿಗುತ್ತೆ. ಅದೊಂದು ಅಡ್ವಾಂಟೇಜ್ ಇದೆ ಆಫ್ಲೈನ್ ಕ್ಲಾಸಿಗೆ ಬಂದ್ರೆ. ಫಿಸಿಕಲ್ ಎಲ್ಲ ನಮ್ದೆ, ಆಮೇಲೆ ಟೆಸ್ಟ್ ಸೀರೀಸ್ ಎಲ್ಲ ನಮ್ದೆ. ಸರ್ ಎಷ್ಟು ಮಂತ್? 3 months ಇರುತ್ತೆ, 3 ತಿಂಗಳು. ಥ್ಯಾಂಕ್ ಯು. ನರಸಿಂಹ ಕುಲಕರ್ಣಿ, ಹೇಳಿ ನರಸಿಂಹ ಕುಲಕರ್ಣಿ. ಸರ್ ಈಗ ನಮ್ ಗ್ರೂಪ್ಸ್ ಈಗ ಸ್ಟಡಿ ಮಾಡ್ತಾ ಇದ್ದೀವಿ ಸರ್. ಈಗ ನಾವು 1 month or 20 days ಉಳಿದಿಲ್ಲ ಸರ್. ಈಗಾದ್ರೂ ತಗೋಬೋದಾ ಸರ್ ಅಷ್ಟೇ ಅಮೌಂಟ್ ಅಥವಾ? ಇಲ್ಲ, ನೀವು ಯಾದಗಿರಿಯಲ್ಲಿ ಇರೋದಲ್ವಾ, ಈ ಗ್ರೂಪ್ ಸಿ ಅಂದ್ರೆ ತಕ್ಷಣದಲ್ಲೇ ಇದೆ. ನೀವು ನಮ್ಮ ಆಪ್ ಅಲ್ಲಿ ಅವೈಲೇಬಲ್ ಇದೆ ಗ್ರೂಪ್ ಸಿ ಪ್ಯಾಕೇಜ್, PSI PC ಪ್ಯಾಕೇಜ್ ಈ ತರ ಅವೈಲೇಬಲ್ ಇದೆ. ಸೊ ಆನ್ಲೈನ್ ಅಲ್ಲಿ ಅಲ್ಲಿ ಕಡಿಮೆ ಆಗುತ್ತೆ, ನೀವು ಅಲ್ಲೇ ತಗೊಳ್ಳಿ ಆನ್ಲೈನ್ ಕ್ಲಾಸ್. ಅದೇ ಆನ್ಲೈನ್ ಕ್ಲಾಸ್ 6,000 ಇದೆಯಲ್ಲ ಸರ್, ಈಗ ತಗೊಳ್ಳಿ, ಅಲ್ಲೇ ತಗೊಳ್ಳಿ, ಪರವಾಗಿಲ್ಲ, ತಗೊಂಡು ಓದ್ಬೋದು. ಓಕೆ, ನೆಕ್ಸ್ಟ್ ಬೇರೆ ಏನಾದ್ರು ಡೌಟ್ಸ್ ಇದೆಯಾ? ಇವತ್ತಿನ ಎಮರ್ಜೆನ್ಸಿ ಈ ಟಾಪಿಕ್ ಬಗ್ಗೆ ಏನಾದ್ರು ಡೌಟ್ಸ್ ಇದೆಯಾ? ಅಭಿಷೇಕ್ ಹೇಳಿ. ಸರ್ ಅದು ಕ್ಯಾಬಿನೆಟ್ ಬಗ್ಗೆ ಹೇಳಿ ಸರ್. ಕ್ಯಾಬಿನೆಟ್ ಅಂತಂದ್ರೆ ಏನ್ ಹೇಳಿ? ಕ್ಯಾಬಿನೆಟ್ ಮಿನಿಸ್ಟರ್ಸ್ ಅಂದ್ರೆ ಇಲ್ಲೇ ಹೇಳಿ, ಗೊತ್ತಾಗಿಲ್ಲ ಸರ್ ಅದಕ್ಕೆ. ಅಲ್ಲ, ಕ್ಯಾಬಿನೆಟ್ ಮಿನಿಸ್ಟರ್ಸ್ ಅಂತಂದ್ರೆ ಈಗ ಫೈನಾನ್ಸ್ ಮಿನಿಸ್ಟರ್ ಅಲ್ಲಿ ಈಗ ನಿರ್ಮಲಾ ಸೀತಾರಾಮನ್ ಇದಾರಲ್ಲ, ಅವ್ರ ಕೆಳಗಡೆ 2 ಮಿನಿಸ್ಟರ್ಗಳು ಇರ್ತಾರೆ ಫೈನಾನ್ಸ್ಗೆ. ಅವರು ಕ್ಯಾಬಿನೆಟ್ ರ್ಯಾಂಕ್ ಅಲ್ಲ. ನಿಮ್ಗೆ ಮಿನಿಸ್ಟರ್ ಅಲ್ಲೇ ಬೇರೆ ಬೇರೆ ಟೈಪ್ ಇದೆ. ಕ್ಯಾಬಿನೆಟ್ ಮಿನಿಸ್ಟರ್ಸ್ ಅಂತ ಬೇರೆ ಇದೆ. ನೆಕ್ಸ್ಟ್ ಅವ್ರ ಕೆಳಗಡೆ ಬರೋಂತ ಸಬ್ ಮಿನಿಸ್ಟರ್ಸ್ ಬೇರೆ ಇರ್ತಾರೆ. ಅವ್ರು ಈ ಕ್ಯಾಬಿನೆಟ್ ಮೀಟಿಂಗ್ ಹೋಗಂಗಿಲ್ಲ. ಈಗ ಕ್ಯಾಬಿನೆಟ್ ಮೀಟಿಂಗ್ ಅಂತ ಅವಾಗ ಏನ್ ಮೋದಿ ಅವ್ರು ಕರೀತಾರಲ್ಲ, ಅಲ್ಲಿ ಈ ಸಬ್ ಇರೋರು ಹೋಗಂಗಿಲ್ಲ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಂದ್ರೆ ನಿರ್ಮಲಾ ಸೀತಾರಾಮನ್ ಮಾತ್ರ ಒಬ್ಬರೇ ಹೋಗ್ತಾರೆ, ಕ್ಯಾಬಿನೆಟ್ ರ್ಯಾಂಕ್ ಅವ್ರು ಮಾತ್ರ ಹೋಗ್ಬೇಕು. ಅದು ಕ್ಯಾಬಿನೆಟ್ ಅಂದ್ರೆ ಅವರು ಪವರ್ಫುಲ್ ಪೋರ್ಟ್ಫೋಲಿಯೋಸ್ ಇರ್ತದಲ್ಲ, ಅವ್ರು ಮಾತ್ರ ಕ್ಯಾಬಿನೆಟ್ ರ್ಯಾಂಕ್. ಅವ್ರು ಫೈನಾನ್ಸ್, ಡಿಫೆನ್ಸ್ ಈ ತರದವರೆಲ್ಲ ಕ್ಯಾಬಿನೆಟ್. ಬೇರೆ ಡೌಟ್ ಇದೆಯಾ? ಓಕೆ ಸರ್, ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಬೇರೆ ಏನಾದ್ರು ಡೌಟ್ಸ್ ಇದೆಯಾ ಕೇಳ್ರಿ. ಸರ್ ಜೊತೆ ಮಾತಾಡ್ಬೇಕು ಹಾಗೆ ಹೀಗೆ ಅಂತ ಮೆಸೇಜ್ ಮಾಡ್ತಾ ಇರ್ತೀರಲ್ಲಿ, ಸರ್ ನಿಮ್ ಜೊತೆ ಮಾತಾಡ್ಬೇಕು, ನಮ್ಮ ಝೂಮ್ ಅಲ್ಲಿ ಲಿಂಕ್ ಕೊಡಿ ಹಾಗೆ ಹೀಗೆ ಅಂತ ಇರ್ತೀರ. ಓಕೆ, ದಟ್ಸ್ ಇಟ್. ಐ ಥಿಂಕ್ ಎಲ್ಲರೂ ಡೌಟ್ ಕ್ಲಿಯರ್ ಆಯ್ತು ಅನ್ಸುತ್ತೆ. ಕ್ಲಾಸಿಗೆ ಮಾತ್ರ ಮಿಸ್ ಮಾಡಬೇಡಿ. ಡಿಸೆಂಬರ್ 12ರಿಂದ ಬೇಗ ಬಂದು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಹೋದ್ರೆ ಒಳ್ಳೇದು. ಲಾಸ್ಟ್ ಮಿನಿಟ್ ಅಲ್ಲಿ ಸರ್ ಅಂದ್ರೆ ಇನ್ನೊಂದು 3 ತಿಂಗಳು ಬಿಟ್ಟು ಆಮೇಲೆ ಬನ್ನಿ ಅಂತ ಹೇಳ್ತೀವಿ. ಸೊ ಬಂದು ಮುಂಚೆಗೆ ಅಡ್ಮಿಷನ್ ಆಗ್ಬೋದು. ಇಲ್ಲೇ ಲೈಬ್ರರಿ ವ್ಯವಸ್ಥೆನೂ ಇದೆ, 24/7 ಇಲ್ಲೇ ಕೂತ್ಕೊಂಡು ಎಲ್ಲ ಓದೋಣ, ಪಾಸ್ ಆಗ್ಬೇಕಷ್ಟೆ. ಕೊನೆಗೆ ನಿಮ್ಮ ಮನೆಗಳಲ್ಲಿ ಖುಷಿಯಾಗಿ ಹೋಗ್ಬೇಕು, ಅವ್ರ ಖುಷಿಯಿಂದ ಇರಬೇಕು. ಅದಕ್ಕೋಸ್ಕರ ಇವೆಲ್ಲ ನೀವು ಇಷ್ಟೊಂದು ಸರ್ಕಸ್ ಮಾಡ್ಬೇಕಾಗತ್ತೆ. ಇರ್ಲಿ, ಅದಕ್ಕೆಲ್ಲ ನಮ್ ಕಡೆಯಿಂದ ಏನ್ ಪ್ರಾಮಾಣಿಕ ಪ್ರಯತ್ನ ಸಪೋರ್ಟ್ ಮಾಡ್ಬೇಕು
ಖಂಡಿತ ಮಾಡ್ತೀವಿ. ಆಯ್ತಾ? ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ. ಬಾಯ್.